ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನನ್ನ ಆತ್ಮೀಯ ಸ್ನೇಹಿತರತಕ್ಕಂಥ ಮತ್ತು ಮೀಡಿಯಾ ಪರ್ಸನ್ಸ್ ಅವರು, ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರು ಪರೀಕ್ಷಾಂಗಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಪ್ರೊಫೆಸರ್ ಆರ್ ಮಹೇಶ್ ವಿದ್ಯಾರ್ಥಿ ಮಿತ್ರರೇ, ಬೆಳೆಸುವುದು ಇಂತಹ ಕಾರ್ಯಕ್ರಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸಲು ಸಹಕಾರಿಯಾಗಿದೆ. ಸ್ಮಾರ್ಟ್ ಸ್ಕಿಲ್ಸ್ ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡೋದು. ಹಾರ್ಡ್ ವರ್ಕ್ ಈಸ್ ಯುವರ್ ಗ್ರೇಡ್ಸ್. ಹಾರ್ಡ್ ವರ್ಕ್ ಈಸ್ ದ ವೇ ದಟ್ ಯು ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. You pass the examination, get results, percentages, grades. ಇದಂತೂ ಬೇಕೇ ಬೇಕು. ಇದನ್ನ ಸಾಫ್ಟ್ ಸ್ಕಿಲ್ಸ್ ರಿಪ್ಲೇಸ್ ಮಾಡಲ್ಲ, ಅದು ತಿಳ್ಕೊಂಬಿಡಿ. ನಿಮಗೆ ಬೇಕಾದಂತಹ ನಿಮ್ಮ ಡೊಮೈನ್ ನಾಲೆಡ್ಜ್ ನಿಮ್ಮಲ್ಲಿ ಇರಲೇಬೇಕು. ಇದು ಮಾಡೋದು ಯಾರೋ ಒಂದು ಇದಕ್ಕಾಗಿ, ನಮಗೆ ಅಲ್ಲ, ಅವ್ರಿಗೂ ಅಲ್ಲ, ನಮಗೆ. ಸೊ ಯಾವ ಟು ಇನ್ವಾಲ್ವ್ ಮೆಟಿಕ್ಯುಲಸ್ಲಿ. ಸೊ ಇದು ಟಾಕ್ಸ್ ನೋಡಿ ನೀವು, ಇವತ್ತು ಟಾಕ್ಸ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ನಮಗೆಲ್ಲ ನಾಲೆಡ್ಜ್ ಗೊತ್ತಿದೆ. ಹೌ ಟು ಎಕ್ಸ್ಪ್ರೆಸ್ ಅಂತ ಗೊತ್ತಿಲ್ಲ. ಒಂದು ಎಂಪ್ಲಾಯ್ಮೆಂಟ್ ಎಲ್ಲಾದ್ರೂ ನೀವು ಇಂಟರ್ವ್ಯೂ ಹೋದ್ರೆ ಅವ್ರು ನಿಮ್ಮ ಸ್ಕಿಲ್ಸ್ ಏನಿದೆ ಅಂತ ನೋಡ್ತಾರೆ. ಸರ್ಟಿಫಿಕೇಟ್ ಇಂಪಾರ್ಟೆಂಟು, ಜೊತೆಗೆ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟು. Enrich your own skills, personality. It's not just mere presentation of your grade cards or mark sheets. Your personalities should be reflected even in the absence of your grade cards or mark sheets. That should be the intensity behind these kind of programmation. So come out of the mindset of your examination practices. ಒಗ್ಗಟ್ಟಾಗಿ ಕನ್ನಡವನ್ನು ಕಟ್ಟುವ ಸಾಹಿತ್ಯ ಸಮ್ಮೇಳನಗಳ ಮೂಲಕ ನಮ್ಮ ಸಾಹಿತ್ಯ ಪರಂಪರೆಯನ್ನು ಇಂದಿನ ಯುವ ಸಮುದಾಯಕ್ಕೆ ಮುಂದಿನ ತಲೆಮಾರಿಗೆ ಯಥಾದಿಂದ ಕೊಳ್ಳೊಯ್ಯುವ ಕಾರ್ಯ ಆಗಬೇಕಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ PS ವೆಂಕಟಯ್ಯನವರು ಆದಿಯಾಗಿ ಕಲಾಸು ಹಾಗೂ ಚಾಮರಾಜವರು, ಬೆಳಗೆರೆ ಚಂದ್ರಶೇಖರ ಶಾಸ್ತ್ರಿ, ಬೆಳಗೆರೆ ಜಾನಕಮ್ಮ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಮುಂತಾದ ಸಾಹಿತ್ಯದ ಕಲಾಕಾರರ ಮೂಲಕ ಜಿಲ್ಲೆಯ ಸಾಂಸ್ಕೃತಿಕ ಸಾಹಿತ್ಯದ ಪರಂಪರೆಯನ್ನು ಶ್ರೀಮಂತವಾಗಿದೆ. ವೇಣು ಮತ್ತು ಲೋಕೇಶ್ ಇದು ಜಗತ್ತಿನ ಫೋಕ್ಲೋರಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಜಾನಪದ ಲೋಕಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ವಿದ್ವಾಂಸ. ಅವರ ಫೋಕ್ಲೋರ್ ಸ್ಟಡಿ ಏನಿದೆ ಅದನ್ನ ಜನರಿಗೆ ವ್ಯವಹರಿಸಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬಹಳ ಮುಖ್ಯವಾದ ಅಂತಂದ್ರೆ 1946ರ ಸಂದರ್ಭದ ಭಾರತದ ಬದುಕನ್ನು ಕುರಿತು ವ್ಯಕ್ತಿತ್ವಕ್ಕಿಂತ ನಮ್ಗೆ ಸಲ. ಯಾಕಂದ್ರೆ ಇವತ್ತು ನಾವು ಮಕ್ಕಳನ್ನ ಬೆಳೆಸಬೇಕಾದ್ರೆ ದೇಹಕ್ಕೆ ಆರೋಗ್ಯ ಕೊಟ್ಟಿದ್ದು ಆಹಾರ ಕೊಡದೆ ತುಂಬಾ ಚೆನ್ನಾಗಿ ಬೆಳೆಸಿ ಒಳ್ಳೆ ಆಹಾರ, ಪೌಷ್ಟಿಕವಾದ ಆಹಾರ ಕೊಡ್ತಾರೆ. ಆದರೆ ಮನಸ್ಸಿಗೆ ಆಹಾರನೇ ಇಲ್ಲ. ಮಾನಸಿಕವಾಗಿ ತುಂಬಾ ನಿಶ್ಚಯಕ್ಕೆ ಹೋಗಿ ಬಡತನ ಮಕ್ಕಳಿಗೆ ಹೌದಲ್ವಾ? ಅವಾಗ ಏನಾದರೂ ಒಂದು ಸಾಹಿತ್ಯಿಕವಾದ ಸಾಂಸ್ಕೃತಿಕವಾದ ಮೌಲ್ಯಗಳನ್ನ ನಮ್ಮ ಶಿಕ್ಷಣ ಪದ್ಧತಿಯಲ್ಲೂ ಕೊಟ್ಟಿಲ್ಲ, ಸಮಾಜದಲ್ಲೂ ಕೊಟ್ಟಿಲ್ಲ, ಕುಟುಂಬಗಳಿಗೂ ಕೊಟ್ಟಿಲ್ಲ. ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.
ಸಪೋರ್ಟಿಂಗ್ ಆಲ್ ದ ಗೌರ್ಮೆಂಟ್ ಅಂಕಿಅಂಶಗಳನ್ನು ನೋಡ್ತಾ ಇದೆ. ಅದರಲ್ಲಿ ಈ ಮೂಲಕ ಬಾಂಡೆಡ್ ಲೇಬರ್ ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಈ ಬಾಂಡೆಡ್ ಲೇಬರ್ ತಮಗೆಲ್ಲ ಗೊತ್ತಿರೋ ವಿಷಯ. ಈ ಸಣ್ಣ ಪುಟ್ಟ ಒಂದು ಸಾಲ ಪಡೆಯೋದು, ಇಟ್ ಮೇ ಬಿ ಬಿಕಾಸ್ ಆಫ್ ಪಾವರ್ಟಿ, ಮೇ ಬಿ ಆನ್ ಸಮ್ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಇದ್ದಾಗ ನಾವು ಹೋಗಿ ಯಾರ ಕಡೆಯಿಂದ ಸಾಲ ಪಡ್ಕೊಂಡು ಅದು ಬಾಂಡ್ ಮಾಡ್ಕೊಂಡು. ಯಾವುದೇ ನಾಗರಿಕರು ಪ್ರಜೆಗಳು ಇಂಥ ವಿಚಾರಗಳು ಘಟನೆಗಳು ಕಂಡು ಬಂದಲ್ಲಿ ತಕ್ಷಣ ಇದಕ್ಕೆ ಫೋನ್ ಮಾಡಿದರೆ ನಾವು ಕೂಡ ಕಾರ್ಯಪ್ರವೃತ್ತರಾಗಿ ತಕ್ಷಣ ಆ ಸ್ಥಳಕ್ಕೆ ಬಂದು ಸ್ಥಳದ ವಿಚಾರವನ್ನು ಮಾಡುವಂಥದ್ದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯವನ್ನು ತಿಳಿಸುವಂಥದ್ದು. ಅದು ನಿಜವಾಗಿ ಬಾಂಡೆಡ್ ಲೇಬರ್ ಅಬಾಲಿಷನ್ ಸಿಸ್ಟಮ್ನಲ್ಲಿ ಬರುವಂಥ ಸಂದರ್ಭ ಇದ್ದಲ್ಲಿ ತಕ್ಷಣವೇ ಅದಕ್ಕೆ ಕಾರ್ಯಪ್ರವೃತ್ತರಾಗಿ ಕಾನೂನಿನ ಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಆ ಒಂದು ಸಿಸ್ಟಮ್ನಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಿಸುವಂಥದ್ದು, ಈ ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡ್ತೇವೆ. ಚಿಕ್ಕವಿಜಯ ಅಂತ ಕವಿ ಇದ್ದಾರೆ ತುಮಕೂರಿನಲ್ಲಿ, ಅವರ ಅಣ್ಣ ದೊಡ್ಡ ವಿಜಯ ಅಂತ ಬಂದರು. ಆಗ ಪ್ರಾರಂಭವಾದಂತಹ ಇದು ಚಿದಾನಂದ ಮೂರ್ತಿಯವರು ಅವರು ಬಂದಾಗ ಒಂದು ದೊಡ್ಡ ಪುಸ್ತಕ ರಾಶಿ ಅವರ ಕೊಠಡಿಯಲ್ಲಿ ಎಲ್ಲ ಪುಸ್ತಕಗಳು ತೆಗೆದುಕೊಂಡು ಬಂದು ಸುಮಾರು 100 ಪುಸ್ತಕಗಳಿದ್ವು. ಕೋಲಾರಕ್ಕೆ ಇಮ್ಮಿಡಿಯೇಟ್ ವರ್ಕ್ ಆದದ್ರಿಂದ ಅಷ್ಟು ಪುಸ್ತಕಗಳನ್ನು ನನ್ನ ಕಡೆ ಕೊಟ್ಟು ನಾನು ನಿಧಾನ ಬಂದು ತಗೊಂಡು ಹೋಗ್ತೀನಿ ಅಂತ. ಅಂದರೆ ಆ ಹೊತ್ತು ಅಂಕುರಿಸಿದ ವಿಶ್ವಾಸದ ಒಂದು ಅದರ ಬೇರುಗಳು ಅದು ಹೇಗೆ ಕೊಂಬೆ ರೆಂಬೆಗಳಾಗಿ ಕಾಂಡಗಳಾಗಿ ಅದನ್ನು ವಿಸ್ತಾರವಾಯಿತು ಜ್ಞಾಪಿಸ್ಕೊಂಡ್ರೆ ನನ್ನ ಅಂತರಂಗದಲ್ಲಿ ಈಗಲೂ ಕೂಡ ಚಿದಾನಮೂರ್ತಿಯವರು ಪ್ರತಿಷ್ಠಾಪಿತರಾದರು ಅಂತ ನಾನು ತಿಳ್ಕೊಂಡು ಮಾತನಾಡಲಿಕ್ಕೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.